ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ಅವ್ರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರ್ತಾರಾ ಅಂತ ನೋಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಇದನ್ನು ಸ್ಕಿಪ್ ಮಾಡಿ, ನಿಮಗೆ ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದರೆ. ಓಕೆ, ಹಾಗೆಯೇ ರಿಚುವಲ್ಸಿಗೆ ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ. ಏನು ಸೀಟ್ ಎಲ್ಲ ಆದಷ್ಟು ಬೇಗ ಫಿಲ್ ಆಗ್ತಾ ಇದೆ ಆ್ಯಂಡ್ ಲಾಸ್ಟ್ ಡೇಟ್ ಕೂಡ ಹತ್ತಿರದಲ್ಲೇ ಇದೆ. ಇನ್ನೊಂದು 3-4 ಡೇಸ್ವರೆಗೆ ಬುಕ್ಕಿಂಗ್ ಇರುತ್ತೆ ಅಷ್ಟೇ, ಮತ್ತೆ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ. ತುಂಬ ಜನ ಕೇಳ್ತಾ ಇದ್ದಾರೆ ಇದೇನು ಯಾವ ಥರ ಅಂಥೇಳಿ. ಇನ್ ಡೀಟೇಲ್ ಆಗಿ ನೀವು ಸೆಷನಲ್ಲೇ ತಿಳ್ಕೊಳ್ತೀರಾ. ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಯಾವ ವಿಷಯದಲ್ಲಿ, ಯಾವ ರಿಲೇಟೆಡಲ್ಲಿ ಇರುತ್ತೆ ಸೆಷನ್ ಅಂತ ಹೇಳಿಬಿಟ್ಟು ಅಲ್ವಾ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ನೆಗೆಟಿವಿಟಿನ ರಿಮೂವ್ ಮಾಡ್ತೀರಾ. ಹಾಗೆಯೇ ಒಂದು ಸ್ಟ್ರಾಂಗ್ ಬಾಂಡಿಂಗ್ನ ನೀವು ಇದರಲ್ಲಿ ಈ ರಿಚುವಲ್ಸಲ್ಲಿ ಮಾಡ್ತೀರಾ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಆಗಲಿಕ್ಕೆ. ಹಾಗೆಯೇ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಆ ಥರ್ಡ್ ಪಾರ್ಟಿನ ರಿಮೂವ್ ಮಾಡೋವಂಥ ರಿಚುವಲ್ಸ್ ಆಗಿರುತ್ತೆ. ಓಕೆ, ಆ್ಯಂಡ್ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಹುಣ್ಣಿಮೆ ದಿನ, ಅದು ಗುರು ಪೂರ್ಣಿಮೆ ತುಂಬಾ ಸ್ಪೆಷಲ್ ಆಗಿರೋದ್ರಿಂದ ನಾನು ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈ ಒಂದು ರಿಚುವಲ್ಸಲ್ಲಿ. ಬಿಕಾಸ್ ನಿಮ್ಮ ವಿಶಸ್ ಏನಿದೆ, ಈ ಒಂದು ಹುಣ್ಣಿಮೆ ದಿನ ನೀವೇನು ಆ ವಿಶಸ್ನ ಮ್ಯಾನಿಫೆಸ್ಟ್ ಮಾಡ್ತೀರಾ, ದಟ್ ಮೀನ್ಸ್ ಅದೊಂದು ಟೆಕ್ನಿಕ್ ಇದೆ. ಅದನ್ನು ನಾನು ನಿಮಗೆ ಜಾಯಿನ್ ಆದವರಿಗೆ ಹೇಳ್ಬೋದು ಯಾವ ಥರ ಅಂಥೇಳಿ. ಓಕೆ, ಸೊ ಹಾಗಾಗಿ ಆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ನೀವೇನನ್ನು ಯೂಸ್ ಮಾಡಿ ಅಥವಾ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡ್ತೀರಾ ನಿಮ್ಮ ವಿಶಸ್ಸನ್ನ, ಅದು ರಿಯಲ್ ಆಗಿ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಓಕೆ, ಹುಣ್ಣಿಮೆ ದಿನ ನೀವು ಯಾವುದೇ ರೀತಿಯಾದಂಥ ಮ್ಯಾನಿಫೆಸ್ಟ್ ಮಾಡಿದರೂ ಕೂಡ ಅಷ್ಟೇ, ನೀವು ರಿಯಲ್ ಆಗಿ ಖಂಡಿತವಾಗಿಯೂ ಈ ಒಂದು ನಿಮ್ಮ ಆಸೆ ಇರ್ಬೋದು, ನಿಮ್ಮ ವಿಶಸ್ನ ನೀವು ರಿಯಲ್ ಆಗಿ ನೋಡ್ತೀರಾ. ಓಕೆನಾ. ಸೊ ಹಾಗಾಗಿ ಇದು ಬ್ಯೂಟಿಫುಲ್ ಆಗಿರೋಂಥ ಒಂದು ರಿಚುವಲ್ಸ್ ಅಂತಲೇ ಹೇಳ್ಬೋದು. ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಆದಷ್ಟು ಬೇಗ ಜಾಯಿನ್ ಆಗಿ ಆ್ಯಂಡ್ ಇದರ ಬೆನಿಫಿಟ್ನ ಪಡ್ಕೊಳ್ಳಿ. ಓಕೆ, ನೀವೆಲ್ಲರೂ ಕೂಡ ಖುಷಿಯಾಗಿರಬೇಕು. ನಿಮ್ಮ ಲೈಫಲ್ಲಿ ನಿಮ್ಮ ಆಸೆಗಳು ಏನಿದೆ ಅದೆಲ್ಲದೂ ಕೂಡ ಈಡೇರಬೇಕು. ತುಂಬ ಜನ ಕೇಳ್ತೀರಾ ಕಮೆಂಟಲ್ಲಿ ಅಥವಾ ಪರ್ಸ್ನಲಾಗಿ ತುಂಬ ಜನ ಕೇಳ್ತಾ ಇರ್ತೀರಾ, ಮ್ಯಾಮ್ ಥರ್ಡ್ ಪಾರ್ಟಿ ಇದೆ, ನನ್ನ ವಿಶಸ್ ಇದಿದೆ, ಅದನ್ನ ನಾನು ಕಂಪ್ಲೀಟ್ ಮಾಡ್ಕೊಬೇಕು, ಥರ್ಡ್ ಪಾರ್ಟಿನ ರಿಮೂವ್ ಮಾಡಬೇಕು, ನನ್ನ ರಿಲೇಷನ್ಶಿಪ್ನ ನ್ಯೂ ಬಿಗಿನಿಂಗ್ ಮಾಡಬೇಕು ಕೇಳ್ತಾ ಇರ್ತಾರೆ. ಈ ಥರ ಒಂದು ಸಿಚುವೇಶನ್, ಈ ಥರ ಒಂದು ರಿಚುವಲ್ಸ್ ಇದ್ದಾಗ ನೀವು ಜಾಯಿನ್ ಆಗಲ್ಲ, ಸೈಲೆಂಟ್ ಆಗಿರ್ತೀರ. ಸೊ ಜಾಯಿನ್ ಆಗಿ ಇದರ ಬೆನಿಫಿಟ್ನ ಪಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಆಗಲಿಕ್ಕೂ ಮುಂಚೆನೇ ಇಲ್ಲಿ ನೀವು ಯಾವೊಂದು ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿನ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಫೋಟೋನ ನೋಡಿ ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅಲ್ಲೂ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇದೊಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಹೆಸರನ್ನು ಹೇಳಿ. ನಿಮ್ಮಿಂದ ದೂರ ಆಗಿರೋಂಥ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಸಮಥಿಂಗ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಒಂದು ಕೋಪ ಆಗಿರ್ಬೋದು, ಅಥವಾ ಹಠ ಸ್ವಭಾವ ಆಗಿರ್ಬೋದು, ಅಥವಾ ನಂದೇ ನಡಿಬೇಕು ಅನ್ನುವಂಥದ್ದು. ಓಕೆ, ಸಮಥಿಂಗ್ ಅವ್ರನ್ನ ಫ್ರೀಡಮ್ನ ಕಿತ್ಕೊಳ್ಳುವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ಅವರ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಎನರ್ಜಿ ಆಗಿರ್ಬೋದು. ಅಂದರೆ ಇಬ್ಬರಲ್ಲಿ ಯಾರೋ ಒಬ್ರನ್ನ ತುಂಬ ಕಂಟ್ರೋಲ್ ಮಾಡೋದು. ನೀನು ಹೀಗೆ ಇರಬೇಕು, ನೀನು ನನ್ನ ಜೊತೆ ಇರ್ತೀಯ ಅಂತ ಹೇಳಿದ್ರೆ ನೀನು ಈ ಥರ ಇದ್ದರೆ ಮಾತ್ರ ನೀನು ನನ್ನ ಜೊತೆಗೆ ಇರ್ಲಿಕ್ಕಾಗತ್ತೆ, ಅಥವಾ ನಾನು ಹೇಳ್ದಂಗೆ ನೀನು ಕೇಳ್ಕೊಂಡಿರ್ಬೇಕು, ಸಮಥಿಂಗ್ ಈ ಥರ. ಓಕೆ, ಸೊ ನಾನು ಹೇಳ್ದಂಗೆ ನೀನು ಕೇಳಿಲ್ಲ ಅಂತ ಹೇಳಿದ್ರೆ ನಿನಗೆ ಇಷ್ಟ ಬಂದಾಗೆ ನೀನು ಹೇಗೆ ಲೈಫನ್ನ ಲೀಡ್ ಮಾಡ್ತೀಯ ಹಾಗೆ ಲೀಡ್ ಮಾಡು, ನಾನು ಅದಕ್ಕೆ ಇನ್ವಾಲ್ವ್ ಆಗಲ್ಲ. ಆ ಥರ ಇಲ್ಲಿ ಆ ಥರ ಎನರ್ಜಿ ಬರ್ತಾ ಇದೆ. ಇಲ್ಲಿ ಇಬ್ಬರದ್ದು ಯಾರ್ದೋ ಒಬ್ರದ್ದು ಎನರ್ಜಿ ಈ ಥರ ಇದೆ. ಸೊ ಆ ರೀಸನ್ ಇಂದನೇ ಮತ್ತೆ ನೀವಿಬ್ರು ಇಲ್ಲಿ ಒಂದಾಗಲಿಕ್ಕೆ, ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರಲಿಕ್ಕೆ ರೆಡಿ ಇಲ್ಲ. ಓಕೆ, ಅಥವಾ ನೀವು ಅವ್ರ ಲೈಫಿಗೆ ಹೋಗಲಿಕ್ಕೆ ರೆಡಿ ಇಲ್ಲ.
ಇಲ್ಲಿ ಇಬ್ಬರದ್ದು ಎನರ್ಜಿ ಕೂಡ ನಾನಿಲ್ಲಿ ಚೆಕ್ ಮಾಡ್ತಿರೋವಂಥದ್ದು, ಇಬ್ರು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಅವರಿಗೆ ನಿಮ್ಮ ಜೊತೆಗೆ ಇರಬೇಕು ಅಂತ ಆಸೆ ಇದೆ, ನಿಮಗೂ ಅವ್ರ ಜೊತೆಗೆ ಇರಬೇಕು ಅಂತ ಆಸೆ ಇದೆ. ಆದರೆ ಆ ಒಂದು ಕಂಟ್ರೋಲ್ ಎನರ್ಜಿ ಏನಿದೆ ಅಥವಾ ನಿಮ್ಮನ್ನ ಪ್ರತಿಯೊಂದು ವಿಷಯಕ್ಕೂ ಏನು ಹೇಳ್ಬೋದು, ಹೀಗೆ ಇರು, ಹಾಗೆ ಇರಬೇಕು, ಡ್ರೆಸ್ಸಿಂದ ಹಿಡಿದು ಮಾತಾಡೋದು ಸ್ಟೈಲಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಿಮ್ಮನ್ನು ಗಮನಿಸಿ ಈ ಥರ ಇರು, ಆ ಥರ ಇರು, ನಿಮ್ಮ ಸ್ವತಂತ್ರನ ಪೂರ್ತಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನವನ್ನು ನಿಮಗೆ ಲೀಡ್ ಮಾಡಲಿಕ್ಕೆ ಬಿಡಲ್ಲ. ಓಕೆ, ಸೊ ಅದರಿಂದಾಗಿನೇ ನೀವಿಲ್ಲಿ ದೂರ ಆಗಿದ್ದೀರಾ. ಇದೇ ರೀಸನ್ನಿಂದ ನೀವಿಬ್ರು ದೂರ ಆಗಿದ್ದೀರಾ. ಇದೇ ರೀಸನ್ನಿಂದಲೂ ನೀವಿಬ್ರು ಮತ್ತೆ ಒಂದಾಗಲಿಕ್ಕೆ ರೆಡಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಓಕೆ. ಇದರಲ್ಲಿ ಯಾರೋ ಒಬ್ಬರು ನಿಮ್ಮ ಪರ್ಸನ್ ಇರ್ಬೋದು ಅಥವಾ ನೀವಿರ್ಬೋದು, ತುಂಬ ಇನ್ನೋಸೆಂಟ್ ಇದ್ದೀರಾ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಹೋಗಲಿ ಇರಲಿ, ನನ್ನ ಪಾರ್ಟ್ನರ್ ಅಲ್ವಾ, ನನ್ನ ಪರ್ಸನ್ ಅಲ್ವಾ ಅಂತ ಹೇಳ್ಬಿಟ್ಟು ಟಾಲ್ರೇಟ್ ಮಾಡಿಕೊಂಡು ಅವ್ರನ್ನ ಏನು ಅವ್ರು ಏನೇ ಪ್ರಾಬ್ಲಮ್ ಮಾಡಿದ್ರು ಇರಲಿ ಪರವಾಗಿಲ್ಲ ಅಂತ ತಾಳ್ಮೆಯಿಂದ ನೀವು ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ರು. ಬಟ್ ಇಲ್ಲಿ ಇನ್ನೂ ಕೆಲವೊಬ್ರಿಗೆ ನೋಡಿದಾಗ ಪೇಷನ್ಸ್ ಇದೆ, ಬಂದೇ ಬರ್ತಾರೆ, ಅವರಾಗೆ ಬಿಟ್ಟು ಹೋಗಿದ್ದಾರೆ ಅಲ್ವಾ, ಅವರಾಗೆ ಬರ್ತಾರೆ ಅನ್ನೋಂಥ ಒಂದು ಪೇಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದೀರಾ, ವೆಯ್ಟ್ ಮಾಡ್ತಿದ್ದೀರಾ, ಬಿಟ್ಟೋದ್ರು ಅವರಾಗೆ ಬರ್ತಾರೆ ಅಂತ ಹೇಳ್ಬಿಟ್ಟು. ಅವರಿಗೆ ಬರಲಿಕ್ಕೆ ಮನಸ್ಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಬರ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಮಥಿಂಗ್ ಇಶ್ಯೂಸ್ ನಡೀತಾ ಇರೋದ್ರಿಂದ ಅಥವಾ ಈ ಒಂದು ಏನು ನಿಮ್ಮಿಬ್ಬರ ಮಧ್ಯೆ ನಡೀತಾ ಇದೆ ಪ್ರಾಬ್ಲಮ್ಸ್, ಕ್ಲಾಶಸ್ ಏನಾಗ್ತಾ ಇದೆ, ಕಂಟ್ರೋಲ್ ಎನರ್ಜೀಸ್ ಏನಿದೆ, ಅದರಿಂದ ಅದೇ ಒಂದು ರೀಸನ್ನಿಂದನೇ ಅವ್ರು ಮತ್ತೆ ಬರಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡಲಿ ಅನ್ನುವಂಥದ್ದು. ಇಷ್ಟ ಇದ್ರೂ ಕೂಡ, ಒಟ್ಟಿಗೆ ಇರಬೇಕಂತ ಇಷ್ಟ ಇದ್ರೂ ಕೂಡ ಅವರಿಗೆ ಇರೋಕ್ಕೆ ಆಗ್ತಾ ಇಲ್ಲ. ಓಕೆ, ರೀಸೆಂಟಾಗಿ ಅವ್ರು ನಿಮಗೆ ಕಾಲ್ ಮಾಡಿ ಮಾತಾಡಿರ್ಬೋದು. ತುಂಬ ದಿನಗಳ ಆದಮೇಲೆ ಅವ್ರು ನಿಮಗೆ ಕಾಲ್ ಮಾಡಿ ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಮಾತಾಡಿದ್ರು ಕೂಡ ಮುಂಚಿನ ಹಾಗೆ ನಿಮ್ಮ ಜೊತೆ ಮಾತಾಡಿಲ್ಲ. ಒಂದು ರೀತಿಯಲ್ಲಿ ಜಸ್ಟ್ ಕಾಲ್ ಮಾಡಿ ಒಬ್ಬರು ಪರಿಚಯದವ್ರ ಹತ್ರ ಮಾತಾಡ್ತಾರಲ್ವ, ಆ ಥರ ಒಂದು ಪರಿಚಯ ಇದೆ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ ಅಷ್ಟೇ ಬಿಟ್ಟರೆ ಒಂದು ಕ್ಲೋಸಿಂದ ಆಗಲಿ ಅಥವಾ ಇವ್ರು ನನ್ನ ವ್ಯಕ್ತಿ, ನನ್ನ ಪರ್ಸನ್ ಅಂತ ಹೇಳಿ ನೀವು ಅವ್ರ ಜೊತೆ ಮಾತಾಡಿಲ್ಲ ಅಥವಾ ಅವ್ರು ನಿಮ್ಮ ಜೊತೆ ಮಾತಾಡಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ರೀಸೆಂಟಾಗಿ ಯಾರು ಕಾಲ್ ಮಾಡಿದ್ದೀರಾ ಅಥವಾ ನಿಮ್ಮ ಪರ್ಸನ್ನಿಂದ ನಿಮಗೆ ಕಾಲ್ ಬಂದಿದ್ರೆ ಈ ಥರ ಒಂದು ಮಾತುಕತೆ ಆಗಿದೆ ಅಂತ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಯಾರೆಲ್ಲ ಇನ್ನೂ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಲೈಫಿಗೆ ಬರ್ತಾರೆ ಅಂತ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಲ್ವ, ತುಂಬ ಜನ ಇದರಲ್ಲಿ ಆ ಒಂದು ಎನರ್ಜೀಸ್ ಬರ್ತಾ ಇದೆ. ಯಾರು ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದೀರಾ ಅವರಿಂದ ಒಂದು 15 days ಅಥವಾ 1 month, ಈ ಮಂತ್ ಎಂಡ್ ಒಳಗಡೆ ಅವರಿಂದ ನಿಮಗೊಂದು ಕಾಲ್ ಇರ್ಬೋದು ಅಥವಾ ಅವರೊಂದು ಮೆಸೇಜ್ ಇರ್ಬೋದು ನಿಮಗೆ ಬರುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಬಟ್ ಅವರು ಕಾಲ್ ಮಾಡಿ ಮೆಸೇಜ್ ಮಾಡಿ ಮಾತಾಡಿದ್ರು ನಿಮ್ಮ ಜೊತೆಗೆ ಮುಂಚಿನ ಹಾಗೆ ಮಾತಾಡ್ತಾರೆ ಅಥವಾ ಒಂದು ಆ ಕ್ಲೋಸ್ ಇರ್ಬೋದು ಅಥವಾ ಆ ಬಾಂಡಿಂಗಿಂದ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಅಥವಾ ಇಲ್ಲಿ ನಿಮ್ಮಿಬ್ರ ಮಧ್ಯೆ ಒಂದು ಮಾತುಕತೆ ಆದಾಗ ಎಲ್ಲೋ ಒಂದು ಕಡೆ ಹಳೆ ವಿಷಯನ, ಹಳೆ ಟಾಪಿಕ್ನ ಇಟ್ಕೊಂಡು ಮತ್ತೆ ಫೈಟಿಂಗ್ ಮಾಡೋದು ಅಥವಾ ಜಗಳ ಮಾಡೋದು, ನೀನು ಅವತ್ತು ಆ ಥರ ಮಾಡಿದ್ದೆ ಅಲ್ವಾ, ನೀನು ಈ ಥರ ಮಾಡಿದ್ದೆ ಅಲ್ವಾ ಅಂತ ಹೇಳ್ಕೊಂಡು ಮತ್ತೆ ಸಮಥಿಂಗ್ ಓಲ್ಡ್ ವಿಷಯಗಳನ್ನ ಇಟ್ಕೊಂಡು ಮಾತಾಡುವಂಥದ್ದು ಇಲ್ಲಿ ಆ ಥರ ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ಅವ್ರೇನಾದರೂ ಕಾಲ್ ಮಾಡಿದಾಗ ಅಥವಾ ನೀವೇನಾದರೂ ಅವ್ರಿಗೆ ಕಾಲ್ ಮಾಡಿದಾಗ ಓಲ್ಡ್ ಟಾಪಿಕ್ಸ್ನ ಅವ್ರೇನಾದರೂ ಮಾತಾಡದೆ ಆದಷ್ಟು ಅವಾಯ್ಡ್ ಮಾಡಿ ಅನ್ನುವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಓಕೆ, ನಿಮ್ಮಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಸೋಲ್ ಕನೆಕ್ಷನ್ ಇದೆ. ಓಕೆ, ಸೊ ಎಷ್ಟೇ ಪ್ರಾಬ್ಲಮ್ಸ್ ಇರ್ಬೋದು, ಅವ್ರು ನಿಮ್ಮನ್ನು ಎಷ್ಟೇ ಕಂಟ್ರೋಲ್ ಮಾಡ್ಬೋದು ಅಥವಾ ನೀವು ಅವ್ರನ್ನ ಎಷ್ಟೇ ಕಂಟ್ರೋಲ್ ಮಾಡ್ಬೋದು, ಏನೇ ಆದರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಆ ಸೋಲ್ ಕನೆಕ್ಷನ್ ಇದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಆ ಸೋಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಮಾತಲ್ಲಿ ಹೇಳೋದಕ್ಕಿಂತ ಮುಂಚೆನೇ ಅವರು ಅರ್ಥ ಮಾಡ್ಕೊಳ್ತಾರೆ ನೀವು ಯಾವ ಥರ ಅಂತ ಹೇಳ್ಬಿಟ್ಟು, ಅಥವಾ ಅವ್ರು ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ತಾರೆ ನೀವು ಯಾವ ಥರ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸಮಥಿಂಗ್ ಇಲ್ಲಿ ಸೋಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರೋ ಚಾನ್ಸಸ್ ತುಂಬ ಇದೆ ಅಂತ ಇಲ್ಲಿ ಬರ್ತಿದೆ. ಬಟ್ ಇಲ್ಲಿ ಬರ್ದಿರೋಕ್ಕೆ ರೀಸನ್ ಆಲ್ರೆಡಿ ನಿಮಗಿಲ್ಲಿ ಸ್ಟಾರ್ಟಿಂಗಲ್ಲೇ ಬಂದಿರೋಂಥದ್ದು ಕಂಟ್ರೋಲ್ ಎನರ್ಜಿ, ಪಾಸಿಟಿವ್ನೆಸ್ ಆ್ಯಂಡ್ ಹೀಗೆ ಇರಬೇಕು ಅನ್ನೋಂಥ ಒಂದು ಕಂಟ್ರೋಲ್. ಸೊ ಆ ಒಂದು ರೀಸನಿಗೆ ಅವ್ರು ಬರ್ತಾ ಇಲ್ಲ. ಓಕೆ, ಎಸ್, ಓಕೆ,
ಅವರ ಬರೋ ಎನರ್ಜಿ ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ. ಸಿ ಓಕೆ, ನೀವು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಿದ್ರೆ ಅಥವಾ ಕನ್ವಿನ್ಸ್ ಮಾಡಿದರೆ ಅವ್ರು ಮತ್ತೆ ಬರೋವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ರು ಹೋದರೆ ಹೋಗಲಿ ಬಿಡು ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು ಇಲ್ಲಿ ಆ ಥರ ಚಾನಲ್ ಮೆಸೇಜ್ ಬರ್ತಾ ಇದೆ. ಅಂದರೆ ನೀವು ಹೋದರೆ ಹೋಗು ಪರವಾಗಿಲ್ಲ ಅಂತ ಹೇಳಿರುವಂಥದ್ದು. ಬಟ್ ಇಲ್ಲಿ ಅವರ ಒಂದು ಮನಸ್ಸಲ್ಲಿ ಬರ್ತಿರೋವಂಥ ಫೀಲಿಂಗ್ಸ್, ಅವರ ಒಂದು ಕರೆಂಟ್ ಎನರ್ಜಿಗೆ, ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು, ಅವರು ನೀವೊಂದು ಸಲ ಕನ್ವಿನ್ಸ್ ಮಾಡಿ ಅಥವಾ ಸಾರಿ ಕೇಳಿ ಕನ್ವಿನ್ಸ್ ಮಾಡಿದರೆ ಅವ್ರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರೋ ಚಾನ್ಸಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, A letter, K letter, J, Y, V, M, P, C, I, J, N, R ಈ ಲೆಟರ್ನ ಪ್ರೆಸೆನ್ಸ್ ಇದೆ. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. The Chariot, okay, Five of Swords, Page of Cups, wow, okay, the Word card, bottom of the card, okay, the Wheel of Fortune ಬರ್ತಾ ಇದೆ, and 1 minute. ಸಿ ಇಲ್ಲಿ ಸೋಲ್ ಕನೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬಂತು. ಸೊ ಇಲ್ಲಿ ಟ್ಯಾರೋ ರೀಡಿಂಗಲ್ಲೂ ಕೂಡ ನಿಮಗೆ ಬರ್ತಿರೋವಂಥದ್ದು, ನಿಮಗೆ ಅವರೇ ಪ್ರಪಂಚ. ಅವರಿಂದ ನಿಮಗೆ ಏನೇ ಹರ್ಟ್ ಆಗಿರ್ಬೋದು ಅಥವಾ ಅವ್ರಿಗೆ ನಿಮಗೆ ಎಷ್ಟೇ ಬೇಜಾರು ಮಾಡಿರ್ಬೋದು, ನೀವು ಅವ್ರಿಗೆ ಎಷ್ಟೇ ಬೇಜಾರು ಮಾಡಿರ್ಬೋದು, ಏನೇ ಆದರೂ ಅವರಿಗೆ ನೀವು, ನಿಮಗೆ ಅವರು ಅಂತ ಹೇಳಿ ಇಲ್ಲಿರುವಂಥದ್ದು ಆ ಒಂದು ಎನರ್ಜಿ ಬರ್ತಿದೆ. ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು, ನಿಮಗೆ ಅವರೇ ಪ್ರಪಂಚ, ಅವರಿಗೆ ನೀವು ಪ್ರಪಂಚ ಅಂತ ಹೇಳಿ. ಓಕೆ, ದ ವೀಲ್ ಆಫ್ ಫಾರ್ಚೂನ್ ಇಲ್ಲಿ ಬರ್ತಿರೋದ್ರಿಂದ, ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಅವರಿಂದ ನೀವೊಂದು ಕಾಲ್ ಇರ್ಬೋದು, ಮೆಸೇಜ್ ಇರ್ಬೋದು, ಏನಾದರೂ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿಯೂ ಬರುತ್ತೆ. ಅವರಾಗೆ ಮತ್ತೆ ರಿಟರ್ನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು. ಪೇಜ್ ಆಫ್ ಕಪ್ಸ್ ಇದೆ. ಎಮೋಷ್ನಲಿ ನೀವು ಏನು ಸೋಲ್ ಕನೆಕ್ಷನ್ ಇರ್ಬೋದು, ಆ ಎಮೋಷನಲ್ ಕನೆಕ್ಷನ್ ಏನಿದೆ ಅಷ್ಟು ನಿಮ್ಮ ಮೇಲೆ ಒಂದು ಪ್ರೀತಿನ ಅವ್ರು ಇಟ್ಕೊಂಡಿದ್ರೆ, ಇನ್ನೂ ಕೂಡ ಒಂದು ಮನಸ್ಸಲ್ಲಿ ಪ್ರೀತಿ ಅನ್ನೋದು ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅದರಿಂದಾಗಿ ಅವ್ರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರೋವಂಥ ಚಾನ್ಸಸ್ ಇದೆ. ಆದರೆ ನೀವು ಮಾಡಿರೋಂಥ ಹರ್ಟನ್ನು ಅವರು ಮರಿಲಿಕ್ಕೆ ರೆಡಿ ಇಲ್ಲ. ಓಕೆ, ಅದನ್ನು ಮರಿಲಿಕ್ಕೆ ರೆಡಿ ಇಲ್ಲ. ಬಟ್ ಅವ್ರು ನಿಮ್ಮ ಜೊತೆ ರಿಲೇಶನ್ಶಿಪ್ನ ಲೀಡ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ನೀವು ಮಾಡಿರೋಂಥ ಹರ್ಟ್ನ ಅವ್ರು ಮರಿಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಅದನ್ನ ಅವರು ಮರ್ತರೆ ಅಥವಾ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿದರೆ ಡೆಫಿನೆಟ್ಲಿ ಒಂದು ರಿಲೇಶನ್ಶಿಪ್ಪಲ್ಲಿ ಒಂದು ನ್ಯೂ ಬಿಗಿನಿಂಗ್ನ ನೀವು ನೋಡ್ಬೋದು. ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರೋವಂಥ ಚಾನ್ಸಸ್ ಕೂಡ ಇದೆ. ಇಲ್ಲಿ ದ ಚಾರಿಯಟ್ ಬರ್ತಿರೋದ್ರಿಂದ ಇಬ್ರದ್ದು ಕ್ಯಾಸ್ಟ್ ಇಶ್ಯೂಸ್ ನಡೀತಾ ಇರ್ಬೋದು, ಮನೇಲಿ ಪ್ರಾಬ್ಲಮ್ಸ್ ನಡೀತಾ ಇರ್ಬೋದು, ಮನೇಲಿ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಇರ್ಬೋದು, ಸಮಥಿಂಗ್ ನೀವಿಬ್ರ ಮಧ್ಯ, ಫ್ಯಾಮಿಲಿ ಮಧ್ಯ, ನಿಮ್ಮಿಬ್ರ ಮಧ್ಯೆ ತುಂಬಾ ಇಶ್ಯೂಸ್, ಕ್ಲಾಶಸ್ ನಡೀತಾ ಇದೆ. ಓಕೆ, ಇಲ್ಲಿ ನಿಮಗೆ ಅವ್ರಂದ್ರೆ ತುಂಬಾ ಇಷ್ಟ, ನಿಮ್ಮ ಫ್ಯಾಮಿಲಿಗೆ ಅವ್ರು ಕಂಡ್ರೆ ಆಗಲ್ಲ, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ನಿಮಗೆ ಅವ್ರಂದ್ರೆ ಓಕೆ, ಅವ್ರೇನೇ ಮಿಸ್ಟೇಕ್ ಮಾಡಿದ್ರು, ಅವ್ರೇನೇ ಹೇಗೆ ಇದ್ರು ಅವ್ರು ನಿಮಗೆ ಓಕೆ. ಬಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅವ್ರಂದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ದ್ವೇಷ ಮಾಡೋದು ಅಥವಾ ಸಮಥಿಂಗ್ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿಯವ್ರು ಇರ್ಬೋದು, ಇಬ್ಬರಲ್ಲಿ ಯಾರೋ ಒಬ್ರು ಫ್ಯಾಮಿಲಿ ಒಬ್ರ ಮೇಲೆ ತುಂಬಾನೇ ದ್ವೇಷ ಸಾಧಿಸ್ತಾ ಇರೋವಂಥದ್ದು, ಅಂದ್ರೆ ನಿಮ್ಮ ಪರ್ಸನ್ ಮೇಲೆ ದ್ವೇಷ ಸಾಧಿಸ್ತಾ ಇರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಎಸ್, ಇಲ್ಲಿ ಕಾಲ್ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿ ಕಾಲ್ ಬರುತ್ತೆ ಅನ್ನೋಂಥದ್ದಿದೆ. ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಯು ಆರ್ ರೆಡಿ.
ಟೇಕ್ ಆ್ಯಕ್ಷನ್. ಓಕೆ, 2 ಕಾರ್ಡು ಬಂತು. ಇಂಪ್ರೂವಿಂಗ್ ಹೆಲ್ತ್ ಆ್ಯಂಡ್ ನೋ ಕಾರ್ಡ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಪರ್ಫೆಕ್ಟ್ ಟೈಮಿಂಗ್. ಓಕೆ, ಎಸ್, ನೀವು ಅರ್ಜೆಂಟ್ ಮಾಡಿ ನೀವು ಅವ್ರ ಜೊತೆ ಮಾತಾಡಲೇಬೇಕು, ಇವಾಗಲೇ ಮಾತಾಡಬೇಕು ಅಂತ ಅರ್ಜೆಂಟ್ ಮಾಡಿ ಅಥವಾ ಸಮಥಿಂಗ್ ಅವರಿಗೆ ಇರಿಟೇಟ್ ಮಾಡುವಂಥದ್ದು, ಮಾತಾಡಿಸು ಅಂತ ಹೇಳಿ ಇರಿಟೇಟ್ ಮಾಡೋದು, ಅಥವಾ ಪದೇ ಪದೇ ಮೆಸೇಜ್ ಮಾಡಿ ಕಾಲ್ ಮಾಡಿ ನೀವೇನಾದ್ರು ಇರಿಟೇಟ್ ಮಾಡ್ತಾ ಇದ್ರೆ ಅವರಿಗೆ ಇಲ್ಲಿ ತುಂಬಾ ಇರಿಟೇಷನ್ ಆಗ್ತಿದೆ. ನೀವು ಪದೇ ಪದೇ ಕಾಲ್ ಮಾಡಿ ಮಾತಾಡಿಸ್ತಾ ಇರುವಂಥದ್ದು ಇಲ್ಲಿ ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಬರ್ತಿದೆ. ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡಿ ನೀವು ಮೆಂಟಲ್ ಹೆಲ್ತ್ ಇರ್ಬೋದು ಅಥವಾ ಫಿಸಿಕಲ್ ಹೆಲ್ತ್ ಇರ್ಬೋದು ತುಂಬಾ ಹಾಳಾಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲ್ ಮೆಸೇಜ್ ಬರ್ತಾ ಇರುವಂಥದ್ದು. ಓಕೆ, ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಹೆಲ್ತ್ ಇಂಪಾರ್ಟೆಂಟ್ ಆಗಿರುತ್ತೆ. ಟೇಕ್ ಆ್ಯಕ್ಷನ್ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ಎಸ್, ಇಲ್ಲಿ ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ, ನಿಮಗೆ ಸಿಕ್ಕಿದೆ. ಏನಂತ ಹೇಳಿದ್ರೆ ಅವರು ನಿಮಗೆ ನೀವಾಗಿ ಹೋದರೆ ಅವರು ಮಾತಾಡಲಿಕ್ಕೆ ರೆಡಿ ಇದ್ದಾರೆ. ಏನೋ ನೀವಾಗಿ ಅವ್ರ ಜೊತೆ ಕನ್ವಿನ್ಸ್ ಮಾಡಿ ನೀವೇನಾದ್ರು ಮಾತಾಡಿದ್ರೆ ಅವರು ಮಾತಾಡ್ಲಿಕ್ಕೆ ರೆಡಿ ಇದ್ದಾರೆ. ಓಕೆನಾ, ಇಲ್ಲಿ ಮನಸ್ಸನ್ನ ಕರಗಿಸುವಂಥ ಶಕ್ತಿ ನಿಮಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರೆಷ್ಟೇ ಹಠ ಮಾಡ್ಬೋದು ಅಥವಾ ಅವರೆಷ್ಟೇ ನಿಮಗೇನೇ ಬೈಬೋದು, ಜಗಳ ಮಾಡ್ಬೋದು, ನಿಮ್ಮ ಹತ್ರ ಕೋಪ ಮಾಡ್ಕೊಳ್ಬೋದು, ಬಟ್ ಅವ್ರ ಮನಸ್ಸನ್ನ ಕರಗಿಸುವಂಥ ಶಕ್ತಿ ನಿಮಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಸೊ ಅದಕ್ಕೆ ಇಲ್ಲಿ ಏಂಜಲಿಂದ ನಿಮಗೆ ಬರ್ತಿರೋವಂಥದ್ದು ಟೇಕ್ ಆ್ಯಕ್ಷನ್. ನೀವೇನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ. ಅವ್ರು ಮತ್ತೆ ನಿಮ್ಮ ಲೈಫಿಗೆ ಬರಬೇಕು ಅಂತ ಹೇಳಿ ನೀವೇನಾದರೂ ಆ್ಯಕ್ಷನ್ ಮಾಡಲೇಬೇಕಾಗಿದೆ. ನೀವಿಲ್ಲಿ ಏನಾದರೂ ಮಾಡ್ಕೊಂಡು ಹೋದರೆ ಹೋಗಲಿ, ಏನಾದರೂ ಮಾಡ್ಕೊಂಡು ಅಂತ ನೀವೇನಾದರೂ ಸುಮ್ಮನೆ ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಇದನ್ನು ಮಿಸ್ ಮಾಡ್ಕೊಳ್ತೀರಾ ಈ ವ್ಯಕ್ತಿನ. ಓಕೆ, ಸೊ ಯು ಆರ್ ರೆಡಿ ಆ್ಯಂಡ್ ಟೇಕ್ ಆ್ಯಕ್ಷನ್ ಬರ್ತಾ ಇದೆ. ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗಲ್ಲಿ ಆಲ್ ಈಸ್ ವೆಲ್. ಓಕೆ, ಪ್ರತಿಯೊಂದು ಕೂಡ ಟೈಮ್ ಬಂದಾಗ್ಲೇ ಸರಿಯಾಗೋದು. ನೀವು ಅನ್ಕೊಬೋದು, ನೀವು ನಿರ್ಧಾರ ಮಾಡೋದಲ್ಲ, ಭಗವಂತ ನಿರ್ಧಾರ ಮಾಡಿದಾಗ ಮಾತ್ರ ನಿಮ್ಮ ಲೈಫಲ್ಲಿ ಏನಾದರೂ ಒಳ್ಳೇದಾಗಲಿಕ್ಕೆ ಚಾನ್ಸಸ್ ಇರುವಂಥದ್ದು. ನೀವು ನಿರ್ಧಾರ ಮಾಡಿದಾಗ ಭಗವಂತನೂ ಕೂಡ ನಿಮಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಆ ಭಗವಂತನ ಸಪೋರ್ಟ್ ನಿಮಗಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ನ ನೋಡ್ತೀರಾ, ಚೇಂಜಸ್ನ ನೋಡ್ತೀರಾ. ಮತ್ತೆ ನಿಮ್ಮ ರಿಲೇಶನ್ಶಿಪ್ ಮತ್ತೆ ನ್ಯೂ ಬಿಗಿನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ರಿಚುವಲ್ಸಿಗೆ ಯಾರೆಲ್ಲ ಜಾಯಿನ್ ಆಗಬೇಕಂತ ಇಷ್ಟ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಾ ಇರಬೇಡಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ಜಾಯಿನ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಲಿಕ್ಕೂ ಮುಂಚೆನೇ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು.